ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ವೀಡಿಯೋ ಮಾಡ್ಕೊಂಡ್ಕೊಂಡಿದ್ದೆ. ಅದಂತಂದರೆ ನಮ್ಮ ಮನೆಗೆ ಅಲವೇರ ನಟ್ಟಿದ್ದೆ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ಕೊಂಡ್ಕೊಂಡಿದ್ದೆ. ಸೊ ಬನ್ನಿ, ಮೇಲೆ ನಾನು ತುಂಬ ಅಲವೇರ ಗಿಡ ಎಲ್ಲ ನಟ್ಟಿದ್ದೆ. ಅದು ಯಾವ ಸ್ಟೇಜಿಗೆ ಹೋಯ್ತೆ ಅಂತ ಆಯ್ತಂತ ಗೊತ್ತಿಲ್ಲ. ಬನ್ನಿ ಹೋಯ್ಕಂಬ. ಮನೆ ಸುತ್ತಮುತ್ತ ಇದು ನಮ್ಮ ದೇವಸ್ಥಾನ ಆಯಿತಾ. ನಮ್ಮ ಮನೆಯದೇ ದೇವಸ್ಥಾನ, ಅಂದರೆ ಕುಲದೇವರಂದ್ರಲ್ಲ ಆ ಥರ. ನಮ್ದು 2 ಕುಟುಂಬಕ್ಕೆ ಸೇರಿ ನಾವು ಒಂದು ದೇವಸ್ಥಾನ ಮಾಡಿಟ್ಟು ತುಂಬ ಜಾರುತ್ತಿಲ್ಲ. ಮಳೆ ಬಂದಿತ್ತಲ್ಲ ಸಿಕ್ಕಾಪಟ್ಟಿ, ಅಲವೇರ ಕಾಮ್ ಕೇಳಿ ಎಲ್ಲ ದಾಯಿ ಹೋಯ್ತು ಫುಲ್. ಈ ಗಾಯ್ ಮರದ್ದು ಅಂದರೆ ಗೇರ್ ಬೀಜದ ಮರದ್ದು ಎಲೆ ಫುಲ್ ಬಿದ್ದಿತ್ತು. ಫುಲ್ಲೆಲ್ಲ ಗಿಡ ಎಲ್ಲ ಅಲವೇರ ಗಿಡಕ್ಕಿಂತ ಬೇರೆ ಗಿಡನೇ ಎಲ್ಲ ಜಾಸ್ತಿ ಇರ್ತಿದ್ರಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಲಾಸ್ಟ್ ಟೈಮ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಈಗ ಮತ್ತೆ ಪುನಃ ಎಲ್ಲ ಹಾಳಾಯಿತು. ಕೆಲವು ಅಲವೇರ ಎಲ್ಲ ಕೊಳೆತು ಹೋಯ್ತು ಅನಿಸುತ್ತೆ. ಹೌದು, ಇಲ್ಲಿ ಕಣಿ ಕೆಲವು ಅಲವೇರ ಎಲ್ಲ ಕೊಳೆತು ಹೋಯ್ತು. ಹೀಗೆಲ್ಲ ಅದನ್ನು ಕಟ್ ಮಾಡಿ ತೆಗ್ದು ಈ ಗಿಡನೆಲ್ಲ ಬೇರೆ ಬೇರೆ ಗಿಡ ಎಲ್ಲ ಇತ್ತಲ್ಲ ಇದರೆಲ್ಲ ಈ ಥರದ್ದೆಲ್ಲ ಇದನ್ನೆಲ್ಲ ತೆಗಿ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಗೊತ್ತಾ, ಇಲ್ಲಿ ಕಣಿ ಅಲವೇರ ಗಿಡದಲ್ಲಿ ಇದು ಬಂದಿತ್ತಲ್ಲ, ಇದು ಹೆಣ್ಣು ಅಲವೇರ ಗಿಡ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಂತಕ್ಕಂದ್ರೆ ಇದು ಬಂದದ್ರಿಂದನೇ ಗಿಡ ಮತ್ತೆ ಕಬ್ರು ಹೊಡಿತ. ಇದರಿಂದ ಮತ್ತೆ ಗಿಡ ಆಯ್ತು, ಬೇರೆ ಚಿಕ್ಕ ಚಿಕ್ಕ ಗಿಡ ಎಲ್ಲ ಆಯ್ತು. ನಾವು ಫಸ್ಟಿಗೆ ತಂದು ನಟ್ಟದ್ದು 2 ಗಿಡ ಇದ್ದಿತ್ತಾಯ್ತಾ. ಈಗ ಇಷ್ಟೊಂದು ಗಿಡ ಆಯ್ತು. ಹೆಣ್ಣು ಗಿಡ ಅಂತ ಹೇಳಿದ್ರು. ಇಲ್ಲಿ ನನಗೂ ವಿಷಯ ಗೊತ್ತಿರಲಿಲ್ಲ, ಅಣ್ಣ ಹೇಳಿದ್ದು. ಇಲ್ಲಿ ಕಣಿ ಇದು ಅಲವೇರ ಗಿಡದ್ದೆ, ಬಟ್ ಹೀಗೆ ಇದ್ದಿತ್ತು. ನಾನು ಮೊನ್ನೆ ಅವತ್ತೊಂದಿನ ಬಂದು ಕಂಬತ್ತಿ ಹೀಗೆ ಇದ್ದಿತ್ತು. ಬಟ್ ಇದೆಂತ ಆಯ್ತು ಅಂದರೆ ಮುರಿದು ಬಿದ್ದಿತ್ತು. ಅಂದರೆ ಮಳೆ ಜಾಸ್ತಿ ಆಗ ಈ ಗಿಡಕ್ಕೆ ಜಾಸ್ತಿ ಯಾರು ಇಲ್ಲಿ ಕಣಿಲೆಲ್ಲ ಕೊಳೆತು ಹೋಯ್ತಲ್ಲ, ಈ ಥರ ಎಲ್ಲ ಆತ್ತ. ಇಲ್ಲೆಲ್ಲ ತುಂಬ ಜಾರುತ್ತೆ ಇಲ್ಲಿ ಕಣಿ. ಮತ್ತು ಕೆಳಗೇನು ಇಟ್ಟಿತ್ತು, ನಾವು ಕೆಳಗಡೆನೂ ಅಲವೇರ ಗಿಡ ಎಲ್ಲ ಇತ್ತು. ಅಲವೇರ ತುಂಬ ಮಾಡುತ್ತೆ. ನಾನೆಂತ ಅಂದ್ಕೊಂಡಿದ್ದೆ ಅಂದರೆ ಫುಲ್ ಎಲ್ಲ ಜಾಸ್ತಿ ಮಾಡಿ ಪ್ಲ್ಯಾಂಟೇಷನ್ ಮಾಡಿ ಗಿಡ ಎಲ್ಲ ಸ್ವಲ್ಪ ಸೇಲ್ ಮಾಡುವ ಅನ್ಕೊಂತಿದ್ದೆ. ಅಂತಕ್ಕಂದ್ರೆ ಸುಮ್ಮನೆ ವೇಸ್ಟ್ ಆಗ್ತಲ್ಲ, ನಾವಂತ ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಸೇಲ್ ಮಾಡಿದ್ರೆ ಬೇರೆಯವ್ರಿಗಾದ್ರು ಹೆಲ್ಪ್ ಆಗ್ತಲ್ಲ. ಕೆಲವರೆಲ್ಲ ಅಲವೇರ ಆತಿಲ್ಲ ಅಂತೇಳಿ ಹೇಳ್ತಾರೆ. ಕೆಲವೊಂದು ಜಾಗದ ಮೇಲೂ ಹಾಕ್ತಿದ್ದ, ಕೆಲವು ಜಾಗದಲ್ಲಿ ಆತಿಲ್ಲ, ಕೆಲವು ವಾಸ್ತು ಪ್ರಕಾರ ಆತಿಲ್ಲೇನೋ ಮೇ ಬಿ. ನಾವು ಮುಂಚೆ ಒಂದು ಸತಿ ಇಟ್ಟಲ್ಲಿ ಅಲ್ಲಿ ಐಲಿಲ್ಲ. ಈಗ ಆ ಜಾಗದಲ್ಲಿ ಅದು ಕೆಳಗೆ ತೋರಿಸ್ನಲ್ಲ, ಅಲ್ಲಿ ಇಟ್ರ ಮೇಲೆ ತುಂಬ ಐತೆ. ಇದೆಲ್ಲ ನನ್ನ ಅಣ್ಣ ಮಾಡದ್ದು. ಫುಲ್ ಗಿಡ ಎಲ್ಲದು ಅಣ್ಣನೇ ಮಾಡಿದ್ದ. ನಾನು ಮೊನ್ನೆ ಎಲ್ಲ ಇದೆಲ್ಲ ಎಕ್ಸ್ಟ್ರಾ ಗಿಡ ಇದ್ದದ್ನೆಲ್ಲ ಚೀಲಕ್ಕೆ ಹಾಕಿ ನಟ್ಟಿದೆ. ಅದು ಮತ್ತು ಅಲ್ಲಿ ಜಾಗ ಸಾಕತ್ತಿಲ್ಲ, ಸ್ಪೇಸ್ ಸಾಕತ್ತಿಲ್ಲ ಅಂತೇಳಿ ಹೇಳಿ ಎಲ್ಲ ಇಲ್ಲಿ ತಂದು ನಟ್ಟಿದೆ. ಇದನ್ನೆಲ್ಲ ಒಂದು ಸತಿ ಮಳೆ ಬಿಟ್ಟು ಹಪ್ಪಕ್ಕೂ ಎಲ್ಲದನ್ನೂ ಕ್ಲೀನ್ ಮಾಡಿ ಇಡ್ಕ. ನಿಜ ಅಲವೇರದಿಂದ ತುಂಬ ಬೆನಿಫಿಟ್ಸ್ ಇತ್ತು. ಫೇಸಿಗೆ ಅಪ್ಲೈ ಮಾಡೋದ್ರಿಂದ, ಮತ್ತು ಹೇರ್ ಮಾಸ್ಕ್ ಮಾಡ್ಕೊಂತಾರೆ, ಮತ್ತು ತುಂಬ ಸೋಪ್ ಅದು ಇದು ಅಂತ ತುಂಬ ಪ್ರಾಡಕ್ಟ್ ಎಲ್ಲ ಆಗ್ತಲ್ಲ, ಮ್ಯಾನುಫ್ಯಾಕ್ಚರ್ ಆಗ್ತಲ್ಲ ಪ್ರಾಡಕ್ಟ್ ಎಲ್ಲ. ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಯ್ತು. ಬಟ್ ನಮ್ಮ ಮನೆಗೆ ಕಣಿ ಹ್ಯಾಂಗೆ ಬಿದ್ಕೊಂಡಿತ್ತು ಎಂತಿತ್ತ, ನವಿಲು ಕೂಗ್ತಿತ್ತು. ಆಚೆಗೆ ಎಲ್ಲ ಹಾಡಿ ಇತ್ತು, ನಮ್ದೆಲ್ಲ ಹಾಡಿ ಇದು ನಮ್ದು ಆಚೆಗೆ ಶೆಟ್ರ ಮನೆ ಹಾಡಿ. ಅದು ನವಿಲೆಲ್ಲೋ ಬಂದಿತ್ತಕಂತ, ಎಲ್ಲೂ ಕಾಣಿಸ್ತಿಲ್ಲಪ್ಪ. ಎಲ್ಲ ಭತ್ತ ಇರುತ್ತಿಲ್ಲಲ್ಲ ನವಿಲು. ಬಟ್ ಈ ಬೆಂಗಳೂರಲ್ಲೆಲ್ಲದಕ್ಕಿಂತ ನಮ್ಮ ಊರಿಂದ ಸೌಂದರ್ಯ ಕಾಮಕ್ಕೆ ಒಂಥರ ಖುಷಿಯಲ್ಲ. ಸುತ್ತ ಗಿಡ ಮರ, ಗಾಳಿ ಬೆಳಕು ಎಲ್ಲ ಎಷ್ಟು ಒಂಥರ ಖುಷಿ ಅನಿಸುತ್ತಲ್ಲ. ಇದು ನಮ್ಮದೇ ಮನೆ ಕಟ್ಟುತ್ತಿತ್ತು, ಇದಿನ್ನೂ ಆಯ್ಲಿಲ್ಲ. ಮಳೆಗಾಲ ಅಲ್ಲ, ಸ್ವಲ್ಪ ಕೆಲಸ ನಿಲ್ಲಿಸಿತ್ತ. ಅದೇ ಇದೇ ಒಂದು ಅಲವೇರ ಗಿಡನ ನಾವು ಪ್ಲ್ಯಾಂಟೇಷನ್ ಮಾಡೋದೊಂದು ತೋರಿಸುವ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮತ್ತು ಅಲವೇರ ಗಿಡ ಬೇಕಾದರೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ನೀವು ನಮ್ಮ ಊರ ಬದಿಗೆ ಇದ್ದಿದ್ದರೆ ಕೊಡುಕತ್ತ ಕಾಂಬ. ಇಲ್ಲಿ ಕಣಿ ಇಲ್ಲೆಲ್ಲ ಕೊಳೆತು ಹೋಯ್ತು. ಗಣಿ ಬಿದ್ದು ಹತ್ತದು ಕೊಳೆತು ಹೋದ ಮೇಲೆ ಅಲ್ಲಲ್ಲೇ ಒಚ್ಚಿ ಬಿದ್ದು ಹತ್ತು. ಈಗ ಇಲ್ಕಣಿ ಹೆಂಗಾಯ್ತಂತ.
ನಾನು ಯೂಸ್ ಮಾಡೋದು ಕಮ್ಮಿ, ನಾನು ತಲೆಗೆಲ್ಲ ಹಾಕೋದಿಲ್ಲ. ಯಾಕಂದರೆ ನಂಗೆ ಅದನ್ನು ಕೊಯ್ಯೋಕೆ ಎಲ್ಲ ಬೇಜಾರಪ್ಪ, ಹಾಳಾತ್ತಲ್ಲ ಗಿಡ ಎಲ್ಲ ಹಾಳಾತ್ತಲ್ಲ ಅನ್ಸುತ್ತೆ ನನಗೆ. ಅದಕ್ಕೋಸ್ಕರ ನಾನು ಕೊಯ್ಯೋಕೆ ಹೋಗ್ತಿಲ್ಲ ಆಯಿತಾ. ಫುಲ್ ಒಂದೊಂದು ಗಿಡದಲ್ಲೇ ಮೂರ್ನಾಲ್ಕು ನಟ್ಟಿತ್ತು. ಅದಕ್ಕೆ ಸ್ಪೇಸ್ ಸಾಕತ್ತಿಲ್ಲ. ಪಾಟ್ಸನ್ನು ಆರ್ಡ್ರ್ ಮಾಡ್ಕೊಂಡು ಅದೇ ಮಳೆಗಾಲ ಒಂಚೂರು ಕಮ್ಮಿ ಆದಮೇಲೆ ಗಿಡ ಎಲ್ಲ ನಡುವ, ಪುನಃ ಬೇರೆ ಪಾಟ್ಸಿಗೆಲ್ಲ ಹಾಕಿ ಸಿಂಗಲ್ ಗಿಡನೇ ನಡುವ ಅಂತ ಅನ್ಕೊಂತಿದ್ದೆ. ಇಲ್ಲಿ ಕಣೆ ಬರೀ ಫುಲ್ ಇದರಲ್ಲೇ ಒಂದರಲ್ಲೇ 2-3 ಇತ್ತು. ಸೊ ನಂದು ಅಲೋವೆರಾ ಪ್ಲ್ಯಾಂಟೇಷನ್ ಕಂಡ್ರೆ ಅಲ್ಲ ಇಷ್ಟೇ. ಸೊ ಇದನ್ನು ಒಂದು ತೋರಿಸುವ, ಒಂದು ರ್ಯಾಂಡಮಾಗಿ ವೀಡಿಯೋ ಮಾಡುವ ಅಂತ ಮಾಡಿದ್ದು. ಗಿಡದ ಬಗ್ಗೆ ಸ್ವಲ್ಪ ಹೇಳುವ ಅಂದ್ಕೊಂಡೆ, ಮತ್ತೆಂತ ಇಲ್ಲ. ನನ್ನ ಬ್ಲಾಗ್ ಇಷ್ಟ ಆದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವೀಡಿಯೋದ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.